ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ನ ಹೆಂಡತಿನ ಆರ್ಕೆ ಕಾಂಪ್ಲೆಕ್ಸ್ ಹತ್ರ ನೋಡಿದೆ. ಅಲ್ಲಿ ನೋಡು, ಆಶ್ರಮಕ್ಕೆ ಹೋಗಿದ್ದು ಗೌರಮ್ಮ ಅವ್ರು ಬಂದ್ಬಿಟ್ರು. ಮಾವ ಮನೇಲೇ ಇದ್ದಾರೆ ಅಂದ್ರೆ ಆಗ ನಾನು ನೋಡಿದ್ದು ಮಾವನ್ ಕಾರ್ ಅಲ್ಲ ಅಂತಾಯ್ತು. ಈಗ ಹೇಗಿದ್ಯಾ ಶ್ಯಾಮ? ನಿಂಗಲ್ಲಿ ಏನೂ ಸಮಸ್ಯೆ ಆಗ್ಲಿಲ್ಲ ತಾನೆ? ಕೂತ್ಕೊಳ್ಳಿ ಅದ್ಕೆ, ನಿಮಗ್ ಕೂಡ ಕಾಫಿ ತರ್ತೀನಿ. ಬಾ ಶ್ಯಾಮ. ಹೇಗಿದೆ ಹೆಲ್ತು? ಸೀನ್ ಬರಲಿಲ್ಲ ಅಲ್ವಾ? ನೆಗಡಿ ಕಮ್ಮಿ ಆಯ್ತಾ? ಕಡಿಮೆ ಆಗಿದೆ ರೀ, ಈಗ ಆರಾಮಾಗಿದ್ದೀನಿ. ಹೌದಣ್ಣ, ಸಾಮಾನ್ಯವಾಗಿ ಸಂಜೆ ಹೊತ್ತು ನೀವು ಕ್ಲಬ್ಗೆ ಹೋಗ್ತಿರಲ್ಲ, ಇವತ್ತು ಹೋಗ್ಲಿಲ್ವಾ? ಹೋಗಿದ್ನಮ್ಮ, ಜಸ್ಟ್ ಈಗ ತಾನೇ ಮನೆಗೆ ಬಂದಿದ್ದು. ಅಣ್ಣ, ಅದು ನಿಮ್ಮ ಕ್ಲಬ್ಬು ಆರ್ಕೆ ಕಾಂಪ್ಲೆಕ್ಸ್ ಹತ್ರ ಇದೆ ಅಲ್ವಾ ಅಣ್ಣ? ಹೌದಮ್ಮ, ನಿನ್ಗೆ ಹೇಗೆ ಗೊತ್ತು? ಯಾವಾಗಲೂ ನೀವು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ ನೆನ್ಪಣ್ಣ. ಹೌದಮ್ಮ, ಆರ್ಕೆ ಕಾಂಪ್ಲೆಕ್ಸ್ ಪಕ್ಕದಲ್ಲೇ ನಾನು ಹೋಗೋ ಕ್ಲಬ್ ಇರೋದು. ಯಾವಾಗ್ಲಾದ್ರೂ ಕ್ಲಬ್ಬಲ್ಲಿ ಪಾರ್ಕಿಂಗ್ ಫುಲ್ ಆಗ್ಬಿಟ್ರೆ ನನ್ನ ಕಾರ್ನ ಆರ್ಕೆ ಕಾಂಪ್ಲೆಕ್ಸ್ ಅಲ್ಲೇ ಪಾರ್ಕ್ ಮಾಡ್ತೀನಿ. ಇವತ್ತು ಕೂಡ ಆರ್ಕೆ ಕಾಂಪ್ಲೆಕ್ಸ್ ಅಲ್ಲೇ ಪಾರ್ಕ್ ಮಾಡಿದ್ದೆ. ಆರ್ಕೆ ಕಾಂಪ್ಲೆಕ್ಸ್ ಅಲ್ಲ? ಹೌದು ಶ್ಯಾಮ, ಆ ಕಾಂಪ್ಲೆಕ್ಸ್ ಎಲ್ಲ ರೆಕಾರ್ಡಿಂಗ್ ಥಿಯೇಟರ್ ಕೂಡ ಇದೆ ಅಲ್ವಾ? ಆ ಕಡೆ ನೀವೇನಾದರೂ ಹೋಗಿದ್ರಾ? ಇಲ್ಲ ಅಣ್ಣ, ನಾವು ಆ ರೆಕಾರ್ಡಿಂಗ್ ಥಿಯೇಟರ್ಗೆ ಹೋಗ್ಲಿಲ್ಲ. ನಾವು ಆಶ್ರಮಕ್ಕಲ್ವಾ ಹೋಗಿದ್ದು. ಅಲ್ವಾ, ನನ್ನ ಫ್ರೆಂಡ್ ಒಬ್ಬ ನಿನ್ನ ಆರ್ಕೆ ಸಿನಿ ಕಾಂಪ್ಲೆಕ್ಸ್ ಹತ್ರ ನೋಡಿದೆ ಅಂತ ನನಗೆ ಫೋನ್ ಮಾಡಿದ್ದ. ಬಹುಶಃ ಯಾರನ್ನೂ ನೋಡಿ ನೀನು ಅನ್ಕೊಂಡಿರ್ತಾನೆ. ಇರ್ಬೇಕಣ್ಣ, ಯಾರನ್ನು ನೋಡಿ ನಾವು ಅನ್ಕೊಂಡಿರ್ಬೇಕು. ಆರ್ಕೆ ಕಾಂಪ್ಲೆಕ್ಸಿಗೆ ನಾವ್ಯಾಕೆ ಹೋಗ್ತೀವಿ ಹೇಳಿ? ಬೇಕು ಅಂದ್ರೆ ಶ್ಯಾಮನೇ ಕೇಳಿ. ಶ್ಯಾಮನ್ ಕೇಳೋ ಅಗತ್ಯ ಇಲ್ಲ ಬಿಡಮ್ಮ, ನೀನೇನ್ ಸುಳ್ಳ ಹೇಳ್ತೀಯ? ತಗೊಳ್ಳಿ ಅದ್ಕೆ ಕಾಫಿ. ಇವತ್ ಯಾಕೋ ಇವ್ರ ಮಾತು ಸ್ವಲ್ಪ ವಿಚಿತ್ರವಾಗಿದ್ಯಲ್ಲ. ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ್ರು ಅಂತೆ. ನಾನು ತಪ್ಪು ಮಾಡಿದ್ದೀನಲ್ಲ, ಹಾಗಾಗಿ ಅವರು ಮಾಮೂಲಿಯಾಗಿ ಮಾತಾಡಿದ್ರು ನನಗೆ ಹಾಗೆ ಅನ್ನಿಸ್ತಿದ್ಯಾ? ಅದೇನಾದರೂ ಆಗಿರಲಿ, ನಾನು ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಹೌದಾ? ಆ ಲ್ಯಾಂಡ್ ಓನರ್ ಹತ್ರ ಮಾತಾಡಿದ್ರಾ? ಹೌದು ಸರ್, ಮಾತಾಡಿದೆ. ಸರ್, ನೀವು ಆ ಜಾಗ ತಗೊಳ್ತಾ ಇರೋದು ಕಾಂಪ್ಲೆಕ್ಸ್ ಕಟ್ಟೋದಿಕ್ಕಲ್ಲ, ಆಶ್ರಮ ಕಟ್ಟೋದಕ್ಕೆ ಅಂತ ಹೇಳಿದ್ದೀನಿ ಸರ್. ಸರ್, ರೇಟ್ ಕೂಡ ರೀಸನಬಲ್ ಕೊಡ್ತೀನಿ ಅಂದರು ಸರ್. ಥ್ಯಾಂಕ್ ಯು. ನೀವು ಒಂದ್ಸಲ ಸೈಟ್ ನೋಡ್ಕೊಂಡು ಬಂದರೆ ಮಿಕ್ಕಿರೋ ವಿಷಯ ನಾವು ಮಾತಾಡಬಹುದು. ಓಕೆ. ಹಾಂ, ಸೈಟ್ ನೋಡೋಕೆ ಯಾವಾಗ ಬಾ ಅಂತೀರಿ? ನಿಮ್ಮಿಷ್ಟ ಸರ್. ಇನ್ನು 1 ಅವರಲ್ಲಿ ಸೈಟ್ ಹತ್ರ ಇರ್ತೀನಿ. ನೀವು ಬರ್ತೀರಾ ಅಂದರೆ ನಾನು ಅಲ್ಲೇ ವೆಯ್ಟ್ ಮಾಡ್ತೀನಿ. ಓಕೆ, ಖಂಡಿತ ಬರ್ತೀವಿ. ಇನ್ನು 1 ಅವರಲ್ಲಿ ಸೈಟಲ್ಲಿ ಇರ್ತೀವಿ. ಸರಿ ಸರ್, ನಾನು ಅಲ್ಲೇ ಇರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಸಂತ, ವಸಂತ. ಏನ್ರಿ? ಆಶ್ರಮ ಕಟ್ಟೋದಕ್ಕೆ ಗುರುಗಳು ಹೇಳಿದ ಸೈಟ್ ಬಗ್ಗೆ ವಿಚಾರಿಸು ಅಂತ ಹೇಳಿದಲ್ಲ? ಹಾ, ವಿಚಾರಿಸಿದ್ರಾ? ಮೇಡಮ್ ಅವ್ರು ಆರ್ಡರ್ ಮಾಡಿದ್ಮೇಲೆ ತಿಳ್ಕೊಳ್ದೆ ಇರೋಕ್ಕಾಗತ್ತಾ? ಸರಿ ರೀ, ವಿಷಯ ಏನ್ ಹೇಳಿ? ಈಗ ತಾನೇ ಆ ರಿಯಲ್ ಎಸ್ಟೇಟ್ ಬ್ರೋಕರ್ ಫೋನ್ ಮಾಡಿದ್ದ. ಸೈಟ್ ನೋಡೋಕ್ ಬರೋಕ್ ಹೇಳ್ತಿದ್ದಾನೆ.
ಒಂದ್ ಅರ್ಧ ಗಂಟೆಲಿ ನಾವು ಅಲ್ಲಿರ್ಬೇಕು. ಬೇಗ ರೆಡಿ ಆಗು. ಸೈಟನ್ನ ನಾವಿಬ್ರು ಮಾತ್ರ ನೋಡಿದ್ರೆ ಸರಿ ಹೋಗುತ್ತಾರಿ, ಮಕ್ಕಳು ನೋಡೋದ್ ಬೇಡ್ವಾ? ಓಕೆ ಓಕೆ, ಹಾಗಾದ್ರೆ ಎಲ್ರೂ ಹೋಗೋಣ. ಸಕುಟುಂಬ ಸಪರಿವಾರ ಸಮೇತ ಹೋಗಿ ನೋಡ್ಕೊಂಬರೋಣ, ಸರಿನಾ? ಹಾ. ಬೇಗ ರೆಡಿ ಆಗಿ ಬನ್ನಿ. ಸರಿ ರೀ. ನಮಸ್ತೆ, ಬನ್ನಿ. ನಮಸ್ತೆ. ನಮಸ್ಕಾರ. ನಮಸ್ತೆ. ಬನ್ನಿ. ಇದೇ ಸೈಟು ನೋಡಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಇದೆ ಸರ್. ಆ ಮನೆವರೆಗೂ ಹೇಗಿದೆ ವಸಂತ? ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿರೋದಕ್ಕೆ ಗುರುಗಳು ಈ ಸೈಟ್ ನ ಓಕೆ ಮಾಡಿರೋದು. ಹಾಗೆ ಆಗಿರುತ್ತೆ ರೀ. ಯಾವತ್ತಾದ್ರೂ ಆಶ್ರಮಕ್ಕೆ ಏನಾದ್ರೂ ಮಾಡಬೇಕು ಅನ್ನೋ ನನ್ನ ಆಸೆ ಈ ಕಾಲಕ್ಕೆ ನೆರವೇರ್ತಿದೆ ರೀ. ಹೌದು ಅತ್ತೆ, ಎಲ್ಲ ಗುರುಗಳ ದಯೆ. ಎಕ್ಸ್ಕ್ಯೂಸ್ ಮೀ, ಹೇಳಿ ಮೇಡಮ್. ಆ ಪಕ್ಕದ ಸೈಟ್ ಯಾರ್ದು? ಆ ಜಾಗ ಕೇಸ್ನಲ್ಲಿದೆ ಮೇಡಮ್. ಅಣ್ಣ ತಮ್ಮನ ಮಧ್ಯೆ ಏನೋ ಕೋರ್ಟ್ ಕೇಸ್ ಇದೆ. ಯಾರು ಗೆಲ್ತಾರೋ ಅವ್ರ ಮನೆ ಕಟ್ತಾರೆ. ಓಕೆ, ಈ ಸೈಟ್ ಅಕ್ಕಪಕ್ಕದಲ್ಲಿ ಫ್ಯಾಕ್ಟ್ರೀಸ್ ಯಾವುದು ಬರಲ್ಲ ಅಲ್ವಾ? ಇಲ್ಲ ಮೇಡಮ್, ಇಲ್ಲಿ ಫ್ಯಾಕ್ಟ್ರಿ ಯಾವುದು ಬರಲ್ಲ. ಫ್ಯಾಕ್ಟ್ರಿ ಹೇಗ್ ಬರತ್ತಕ್ಕ? ಇಲ್ಲ ಅಕ್ಕಪಕ್ಕ ಮನೆನೇ ಕಾಣಿಸ್ತಿದ್ಯಲ್ಲ. ಹೌದೌದು, ಮನೆಗಳಿರೋ ಕಡೆ ಫ್ಯಾಕ್ಟ್ರಿಗೆ ಪರ್ಮಿಷನ್ ಕೊಡಲ್ಲ. ಆ ವಿಷಯ ನನಗೂ ಗೊತ್ತು ಅರುಣ್, ಸುಮ್ಮನೆ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಕೇಳಿದೆ. ಹಾ, ಎಲ್ರಿಗೂ ಸೈಟ್ ಇಷ್ಟ ಆದಂಗೆನಾ? ಓಕೆ. ಹಾ, ಓಕೆ ಸರ್. ಈ ಸೈಟ್ ನಮಗೆ ತುಂಬಾ ಹಿಡಿಸ್ತು. ಥ್ಯಾಂಕ್ ಯು ಸರ್, ಬಹಳ ಸಂತೋಷ ಆಯಿತು. ನೀವು ಹೇಳಿರೋ ರೇಟ್ ಕೂಡ ನಮ್ಗೆ ಓಕೆ. ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ರಿಜಿಸ್ಟರ್ ಆಗೋ ಥರ ನೋಡಿ. ಹಾಗೆ ಆಗಲಿ ಸರ್. ಯಾರ ಹೆಸರಲ್ಲಿ ತಗೊಳ್ಬೇಕು ಅಂತಿದ್ದೀರಾ? ಹಾ, ಇದನ್ನ ನಮ್ಮ ಅಖಿಲ್ ಹೆಸರಲ್ಲಿ ರಿಜಿಸ್ಟರ್ ಮಾಡಿ. ಅಖಿಲ್ ಅವರೇ, ಹಾಂ, ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕಾಪೀಸ್ ಕಳಿಸಿದ್ರೆ ನಾನು ನಿಮ್ಮ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀನಿ. ಸರಿ ಸರ್, ಕಳಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸಿಂಗಲ್ ಪೇಮೆಂಟ್ ಕೊಟ್ಬಿಡ್ತೀವಿ. ಕೂಡಲೇ ರಿಜಿಸ್ಟ್ರೇಷನ್ ಆಗಬೇಕು. ಹಾಗೆ ಆಗಲಿ ಸರ್. ಇಲ್ಲಿ ನಾವು ಭೂಮಿ ಪೂಜೆ ಕೂಡ ಮಾಡಬೇಕು. ಓಕೆನಾ? ಇನ್ನು ನಾವು ಹೋಗಿ ಬರ್ತೀವಿ. ಒಳ್ಳೆಯದು ಸರ್, ನಾವಿಲ್ಲಿ ಬರ್ತೀವಿ. ನಮಸ್ತೆ. ನಮಸ್ತೆ. ಹಲೋ ಸುಬ್ಬು ಅವರೇ, ಪಾರ್ಟಿಗೆ ನಿಮ್ಮ ಸೈಟ್ ತುಂಬ ಇಷ್ಟ ಆಯಿತು. ಇವರು ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಅಂತಿದ್ದಾರೆ.
10 ನಿಮಿಷದಲ್ಲಿ ನಾನು ನಿಮ್ಮ ಹತ್ರ ಬರ್ತೀನಿ. ಓಕೆನಾ? ಓಕೆ. ಇದನ್ನ ನಮ್ಮ ಅಖಿಲ್ ಹೆಸರಲ್ಲಿ ರಿಜಿಸ್ಟರ್ ಮಾಡಿ. ಅಖಿಲ್ ಅವರೇ, ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕಾಪೀಸ್ ಕಳಿಸಿದ್ರೆ ನಾನು ನಿಮ್ಮ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀನಿ. ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಯಾವ ಕೆಲಸ ಆದ್ರೂ ಈ ಮಾವ ಒಂದೇ ದೊಡ್ಡ ಮಗಂಗೆ ಇಲ್ಲ ಚಿಕ್ಕ ಮಗಂಗೆ ಕೊಡ್ತಾರೆ ಹೊರತು ಅರುಣ್ಗೆ ಮಾತ್ರ ಏನೂ ಕೊಡಲ್ಲ. ಅಖಿಲ್ ಏನೋ ದೊಡ್ಡ ಬುದ್ಧಿವಂತ ಅನ್ನೋ ಹಾಗೆ ಅರುಣ್ಗೆ ಬುದ್ಧಿನೇ ಇಲ್ಲ ಅನ್ನೋ ಹಾಗೆ ನೋಡ್ತಾರೆ. ಈ ವಿಷಯನ ಎಷ್ಟೇ ಹೇಳಿದ್ರು ಕೂಡ ಅರುಣ್ ಕೇಳೋದಿಲ್ಲ. ಈ ಬಿಸ್ನೆಸ್ ಡೀಲಿಂಗ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಲೈಟಾಗಿ ತಗೊಂಡಿದ್ದಾನೆ ಅರುಣ್. ಓಕೆ, ಬಿಸ್ನೆಸ್ ವಿಷಯ ಅರುಣ್ಗೆ ಗೊತ್ತಿಲ್ಲ ಅನ್ಕೊಳ್ಳೋಣ. ಆಶ್ರಮಕ್ಕೆ ಜಾಗ ತಗೊಂಡಿದ್ದ ವಿಷಯನಾದ್ರೂ ಅರುಣ್ಗೆ ಹೇಳ್ಬೋದಿತ್ತು. ಅರುಣ್ ಹೆಸರಲ್ಲೇ ಆ ಜಾಗನ ತಗೊಂಡು ಆಮೇಲೆ ಅರುಣ್ ಹೆಸರಲ್ಲೇ ಆಶ್ರಮಕ್ಕೆ ಡೊನೇಟ್ ಮಾಡ್ಬೋದಿತ್ತು ಅಲ್ಲ. ಆ ಕೆಲ್ಸಕ್ಕೂ ಅರುಣ್ ಲಾಯಕ್ಕಿಲ್ಲ ಅಂತಾಯ್ತು. ಅದಕ್ಕೆ ಅಖಿಲ್ ಹೆಸರಿಗೆ ಮಾಡೋದಕ್ಕೆ ಹೇಳಿದ್ದಾರೆ ಆ ಮಹಾನುಭಾವ. ಅಖಿಲ್ ಮೇಲೆ ಮಾವ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದಾರಲ್ಲ, ಆ ಲ್ಯಾಂಡ್ ತಗೊಳ್ಳೋ ವಿಷಯದಲ್ಲಿ ಅಖಿಲ್ ಮೋಸ ಹೋಗೋ ಹಾಗೆ ಮಾಡಿದ್ರೆ ಎಸ್, ಅದೇ ಕರೆಕ್ಟ್. ಆ ಬ್ರೋಕರ್ ಹತ್ರ ಮಾತಾಡಿ ಇವರು ಲ್ಯಾಂಡ್ ತಗೊಳ್ಳೋ ವಿಷಯದಲ್ಲಿ ಮೋಸ ಹೋಗೋ ಹಾಗೆ ಮಾಡಬೇಕು. ಮಾವ, ಏನಮ್ಮ? ನಮ್ಗೆ ಜಾಗ ತೋರಿಸಿದ ಬ್ರೋಕರ್ ಒಳ್ಳೆಯವರೇ ಅಲ್ವಾ? ಹೌದಮ್ಮ, ತುಂಬಾ ಒಳ್ಳೆಯವರು. ಬ್ರೋಕರೇಜ್ ಕೂಡ ಜಾಸ್ತಿ ಕೇಳಲಿಲ್ಲ, ತುಂಬಾ ರೀಸನಬಲ್ ಆಗಿ ಕೇಳಿದ್ರು. ಹಾಗಾದ್ರೆ ಅವ್ರ ಫೋನ್ ನಂಬರ್ ಕೊಡ್ತೀರಾ ನನಗೆ? ಅವ್ರ ಫೋನ್ ನಂಬರ್ ನಿನ್ಗ್ಯಾಕಮ್ಮ? ಅದು ನನ್ನ ಫ್ರೆಂಡ್ 3 BHK ಫ್ಲಾಟ್ಸ್ ನೋಡ್ತಿದ್ದಾಳೆ. ಇವರಾದ್ರೆ ಒಳ್ಳೆ ಫ್ಲಾಟ್ಸೇ ತೋರಿಸ್ತಾರಲ್ಲ, ಅದಕ್ಕೆ. ಹಾ, ಡೆಫಿನೆಟ್ ಆಗಿ ಒಳ್ಳೆ ಪ್ಲಾಟ್ಸ್ನೇ ತೋರಿಸ್ತಾರೆ. ಒಂದು ನಿಮಿಷ. ತಗೊಳಮ್ಮ, ಅವ್ರು ಕೊಟ್ಟಿದ್ದು ವಿಸಿಟಿಂಗ್ ಕಾರ್ಡ್ ಇದೆ. ನಿಮ್ ಫ್ರೆಂಡ್ಗೆ ಅವ್ರ ಹತ್ರ ಮಾತಾಡೋಕೆ ಹೇಳು. ಆಯ್ತು ಮಾವ, ಥ್ಯಾಂಕ್ ಯು. ಗುಡ್ ನೈಟ್ ಅಮ್ಮ. ಈ ವಿಸಿಟಿಂಗ್ ಕಾರ್ಡ್ನ ನನಗೆ ಕೊಟ್ಟು ನಿಮ್ ಗುಂಡಿನ ನೀವೇ ತೋಡ್ಕೊಂಡಿದ್ದೀರಾ ಮಾವ. ಏನ್ ಶ್ಯಾಮ? ಅದು ಏನು? ಯಾಕೆ ನಾಚ್ಕೋತಿದ್ಯಾ ಶ್ಯಾಮ? ಪರವಾಗಿಲ್ಲ, ಹೇಳು. ಏನಿಲ್ಲ ರೀ, ಆಶ್ರಮಕ್ಕೋಸ್ಕರ ಜಾಗ ತಗೋತಿದಾರಲ್ಲ. ಹೌದು. ಆ ಕೆಲ್ಸನ ಮಾವ ನಿಮ್ಗೆ ಕೊಟ್ಟಿದಾರಲ್ವಾ? ಹೌದು. ಆ ಸೈಟ್ನ ನಿಮ್ ಹೆಸರಲ್ಲೇ ಕೊಂಡ್ಕೋಬೇಕು ಅಂತ ಮಾವ ಹೇಳಿದ್ರಲ್ವಾ? ಹೌದು. ಅದನ್ನ ಅರುಣ್ ಭಾವಂಗೆ ಕೊಟ್ಟು ಆ ಸೈಟ್ನ ಅರುಣ್ ಭಾವನ್ ಹೆಸರಲ್ಲೇ ತಗೊಂಡ್ರೆ ಚೆನ್ನಾಗಿರತ್ತೇನೋ ಅಂತ ನನಗನ್ನಿಸ್ತಿದೆ. ನಿನಗೆ ಯಾಕೆ ಹಾಗನ್ನಿಸ್ತು ಶ್ಯಾಮ? ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಿರೋ ದೊಡ್ಡ ದೊಡ್ಡ ವ್ಯವಹಾರ ಎಲ್ಲ ಮಾವ ಯಾವಾಗಲೂ ನಿಮ್ಗೋ ಅಥವಾ ದೊಡ್ಡ ಭಾವಂಗೋ ಒಪ್ಪಿಸ್ತಾರಲ್ವಾ? ಅರುಣ್ ಭಾವಂಗೆ ಆ ರೀತಿ ಕೆಲಸ ಏನೂ ಕೊಡೋದಿಲ್ಲ.
ವಿಷಯದಲ್ಲಿ ಐಶ್ವರ್ಯ ಅಕ್ಕ ತುಂಬ ಫೀಲ್ ಆಗ್ತಾರೇನೋ ಅಂತ ನನ್ಗನ್ಸುತ್ತೆ. ಅದಕ್ಕೆ ಈ ಜವಾಬ್ದಾರಿನ ಅರುಣ್ ಬಾವಂಗೆ ಕೊಟ್ಟರೆ ಚೆನ್ನಾಗಿರತ್ತೆ ಅಂತ ನನ್ಗೆ ಹಾಗನ್ಸ್ತಿದೆ. ಕರೆಕ್ಟ್ ಶ್ಯಾಮ, ನೀನು ಹೇಳಿದ್ದು 100% ಕರೆಕ್ಟ್. ಡ್ಯಾಡಿ ಹತ್ರ ಮಾತಾಡಿ ಆ ಲ್ಯಾಂಡ್ ವ್ಯವಹಾರನೆಲ್ಲ ಅರುಣ್ ಅಣ್ಣಂಗೆ ಕೊಡಕ್ಕೆ ಹೇಳ್ತೀನಿ. ಅಗತ್ಯ ಇಲ್ಲ. ನನ್ನ ಹತ್ರ ಮಾತಾಡೋದು ಏನಿಲ್ಲ ಕಣಪ್ಪ. ಶ್ಯಾಮ ಹೇಳೋದೇ ಕರೆಕ್ಟ್ ಅಂತ ನನಗೂ ಅನಿಸ್ತಿದೆ. ಆ ಸೈಟ್ನ ಅರುಣ್ ಹೆಸರಲ್ಲೇ ಕೊಂಡ್ಕೊಳ್ಳೋಣ. ಆ ಜವಾಬ್ದಾರಿ ಪೂರ್ತಿ ಅವನಿಗೆ ಕೊಡೋಣ. ನಾಳೆ ರಿಯಲ್ ಎಸ್ಟೇಟ್ ಬ್ರೋಕರ್ಗೆ ಫೋನ್ ಮಾಡಿ ಡಾಕ್ಯುಮೆಂಟ್ಸ್ ನಿನ್ನ ಹೆಸರಿಗಲ್ಲ ಅರುಣ್ ಹೆಸರಿಗೆ ರೆಡಿ ಮಾಡೋಕೆ ಹೇಳು. ಹಾಗೆ ಆಗಲಿ ಡ್ಯಾಡಿ. ನನ್ನ ಮಾತನ್ನ ಒಪ್ಕೊಂಡಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್ ಮಾವ. ಒಳ್ಳೇದು ಯಾರು ಹೇಳಿದ್ರು ಕೇಳಬೇಕು, ಆಚರಿಸ್ಬೇಕು. ಎಕ್ಸ್ಕ್ಯೂಸ್ ಮೀ. ಎಸ್, ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ದು ನಾನು. ಹೇಳಿ ಮೇಡಮ್, ನಿಮಗೆ ಯಾವ ಏರಿಯಾದಲ್ಲಿ ಸೈಟ್ ಬೇಕು? ಎಷ್ಟು ಸ್ಕ್ವೇರ್ ಫೀಟ್ ಬೇಕು? ನನಗೆ ಸೈಟ್ ಬೇಕಾಗಿಲ್ಲ. ಮತ್ತೆ ನನಗೆ ಯಾಕೆ ಫೋನ್ ಮಾಡಿದ್ರಿ? ಈ ಸೈಟ್ ಬಗ್ಗೆನೇ ಮಾತಾಡೋದಕ್ಕೆ. ಇದು ಆಲ್ರೆಡಿ ಬೇರೆಯವ್ರು ತಗೊಂಡಿದ್ದಾರೆ ಮೇಡಮ್. ಆನಂದ್ ಗಜಪತಿ ವರ್ಮಾ ಅವರೇ ತಾನೇ ತಗೋತಾ ಇರೋದು? ಹೌದು. ಅವ್ರು ತಗೊಳ್ಳಿ, ಆದ್ರೆ ಈ ಲ್ಯಾಂಡ್ ಮಾತ್ರ ಅವ್ರಿಗೆ ಸಿಗಬಾರ್ದು. ಅದೇನು ಮೇಡಮ್? ಅದು ಹಾಗೆ, ಈ ಲ್ಯಾಂಡ್ ವಿಷಯದಲ್ಲಿ ಅವರು ಪೂರ್ತಿಯಾಗಿ ಮೋಸ ಹೋಗಬೇಕು. ಆನಂದ್ ವರ್ಮಾ ಅವರ ದೃಷ್ಟಿಯಲ್ಲಿ ಈ ಲ್ಯಾಂಡ್ನ ಅವರು ತಗೋತಾರೆ ಅಂತಾನೆ ಅನ್ನಿಸ್ಬೇಕು. ಆದರೆ ನೀವು ಅದನ್ನು ಬೇರೆಯವ್ರಿಗೆ ಮಾರಬೇಕು. ಆನಂದ ವರ್ಮಾ ಅವ್ರ ಗೆಸ್ ಕೂಡ ಇಲ್ದೇನೆ ಮೋಸ ಹೋಗಬೇಕು. ಏನು ಮಾಡ್ತೀರೋ ಹೇಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳ್ದಾಗ ಮಾಡಿದ್ರೆ ನಿಮಗೆ ತುಂಬಾ ಲಾಭ ಆಗುತ್ತೆ. ಈ ಲ್ಯಾಂಡ್ನ ಕೊಡಿಸಿದ್ದಕ್ಕೆ ಆನಂದ ಗಜಪತಿ ವರ್ಮಾ ಅವರು ನಿಮಗೆ ಕಮಿಷನ್ ಕೊಡ್ತಾರೆ. ನೀವು ಬೇರೆಯವ್ರಿಗೆ ಮಾರೋದ್ರಿಂದ ಅವರು ಕೂಡ ನಿಮಗೆ ಕಮಿಷನ್ ಕೊಡ್ತಾರೆ. ನಿಮಗೆ ಡಬಲ್ ಕಮಿಷನ್ ಸಿಗೋದ್ರ ಜೊತೆಗೆ ನಾನು ನಿಮಗೆ 5 ಲಕ್ಷ ಬೋನಸ್ ಕೊಡ್ತೀನಿ. ಹೇಳಿ, ನಾನು ಹೇಳ್ದಾಗೆ ಆನಂದ್ ಗಜಪತಿ ವರ್ಮಾ ಅವ್ರಿಗೆ ಚೀಟ್ ಮಾಡಿ ಈ ಲ್ಯಾಂಡ್ನ ಬೇರೆಯವ್ರಿಗೆ ಸಿಗೋ ಹಾಗೆ ಮಾಡೋಕ್ಕಾಗತ್ತಾ? ಓಕೆ ಮೇಡಮ್. ಹೇಳಿ, ಮಾಡ್ತೀರೋ ಇಲ್ವೋ? ಮಾಡ್ತೀನಿ ಮೇಡಮ್, ನೀವು ಹೇಳ್ದಂಗೆ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇಷ್ಟಕ್ಕೂ ನೀವ್ಯಾರು ಮೇಡಮ್? ಆನಂದ ವರ್ಮಾ ಅವ್ರಿಗೂ ನಿಮಗೂ ಏನಾದರೂ ಗಲಾಟೆ ಇದೆಯಾ? ನೋಡಿ ಮಿಸ್ಟರ್, ಈ ನಾಟಕದಲ್ಲಿ ನಿಮ್ದು ತುಂಬಾ ಚಿಕ್ಕ ಪಾತ್ರ. ಕತೆ ಪೂರ್ತಿ ನಿಮ್ಗೆ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಕತೆ ಜಾಸ್ತಿ ತಿಳ್ಕೊಂಡ್ರೆ ಕನ್ಫ್ಯೂಸ್ ಆಗ್ತೀರಾ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ನಿಮ್ಮ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ನನಗೆ ಅಗತ್ಯ ಇಲ್ಲ. ನನಗಿರೋದು 4 ಸೀನು ನಾನು ಪರ್ಫೆಕ್ಟಾಗಿ ಮಾಡಿದ್ರೆ ಸಾಕು, ಅಷ್ಟೇ ಅಲ್ವಾ ಮೇಡಮ್? ಎಸ್, ಆ್ಯಂಡ್ ಒನ್ ಮೋರ್ ಥಿಂಗ್. ಏನು ಮೇಡಮ್? ನಾನು ಯಾರು ಏನು ಅಂತ ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎನ್ಕ್ವೈರಿ ಮಾಡಿದೆ ಅಂತ ಅನ್ಕೋ. ನಿನ್ನ ಬಾಡಿ ಎಲ್ಲಿದೆ ಅಂತ ಪೊಲೀಸರು ಎನ್ಕ್ವೈರಿ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಇಷ್ಟು ಸ್ಮೂತಾಗಿ ಹೇಳಿದ್ಮೇಲೆ ಯಾಕೆ ಅರ್ಥ ಆಗಲ್ಲ ಮೇಡಮ್? ತುಂಬ ಚೆನ್ನಾಗಿ ಅರ್ಥ ಆಯಿತು. ಗುಡ್, ವೆರಿ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇವರು ಹೇಳ್ದಾಗೆ ಚೀಟಿಂಗ್ ಮಾಡಿದ್ರು ನನಗೆ ಸಮಸ್ಯೆ ಆಗದೆ ಇರಬೇಕು ಅಂದರೆ ಈ ಲ್ಯಾಂಡ್ ಯಾರಿಗಪ್ಪ ಮಾರೋದು? ಎಸ್, ಅವನೇ ಸರಿ. ಬಯರ್ನ ಹುಡ್ಕೋದಕ್ಕೆ ಈಗಲೇ ಹೊರಟಿದ್ದಾನೆ ಅನ್ಸುತ್ತೆ. ದೊಡ್ಡ ಮನುಷ್ಯ.